ನ್ಯೂಸ್ 42 ಕನ್ನಡ. ನಾವು ಇವತ್ತಿನಿಂದ ಭಾಳ ದಿನಗಳಿಂದ ಈ ವಿದ್ಯುತ್ ಚಿತಾಗಾರವನ್ನು ಅರ್ಪಣೆ ಮಾಡಬೇಕು ಅನ್ನೋ ವಿಚಾರ ನೆನೆಗುದಿಗೆ ಬಿದ್ದಿತ್ತು. ಹಾಗಾಗಿ ನಾವೇನು ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದ್ವೋ ಆ ರೀತಿ ಇವತ್ತಿನಿಂದ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾನ್ಯ DK ಸುರೇಶ್ ಅವರು ಸಂಸತ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರ ಅನುದಾನದಲ್ಲಿ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ವಿ. ಇದಾದಮೇಲೆ ಈಗ ಎರಡು ಯೂನಿಟ್ಗಳಿಗೆ ಆಗುವಷ್ಟು ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ. 1 ಯೂನಿಟ್ಟು ಈಗ ಚಾಲ್ತಿಯಲ್ಲಿದೆ. ಮುಂದೆ ಅವಶ್ಯಕತೆ ಬಿದ್ದರೆ ಇನ್ನೊಂದು ಯೂನಿಟ್ಗೂ ಕೂಡ ಮುಂದಿನ ಆಲೋಚನೆ ಇಟ್ಟುಕೊಂಡೇ ಒಂದು ಅವಕಾಶ ಮಾಡಿಕೊಂಡಿದ್ವಿ. ಹಾಗಾಗಿ ಇವತ್ತಿನಿಂದ ಇದು ಪ್ರಾರಂಭ ಆಗ್ತಾಯಿದೆ. ಆಮೇಲೆ ಈ ಒಂದು ಯೋಜನೆ ಇದು ಹುಟ್ಟಾಕಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹಿಂದೆ ಒಂದು ಸಾರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವು ಬೇರೆ ಕಡೆ ನೋಡ್ಕೊಂಡು ಬಂದಿದ್ವಿ. ಇಲ್ಲಿ ಮಾಡಿದ್ರೆ ಒಳ್ಳೆಯದು ವಿದ್ಯುತ್ ಚಿತಾಗಾರ ಅಂಥೇಳಿ ಒಂದು ಆಲೋಚನೆಯನ್ನು ಹುಟ್ಟಾಕಿದ್ರು. ಅದಾದಮೇಲೆ ಮಾನ್ಯ DK ಸುರೇಶ್ ಅವರ ಒಂದು MP ಲ್ಯಾಂಡ್ ಫಂಡಿಂದ ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಜನರಿಗೂ ಕೂಡ ಇವತ್ತು ಓಪನ್ನಾಗಿ ಇವತ್ತಿನಿಂದ ಉಪಯೋಗಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ರಾಮನಗರ ತಾಲೂಕಿನ ಜನತೆಯ ಪರವಾಗಿ ಮಾನ್ಯ DK ಶಿವಕುಮಾರ್ ಅವರು ಹಾಗೂ DK ಸುರೇಶ್ ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ. ಮತ್ತು ಇನ್ನೊಂದೇನೆಂದರೆ ಈಗಾಗಲೇ ನಾವು ಪ್ರಕಟಣೆಯಲ್ಲಿ ಕೂಡ ಹೇಳಿದ್ದೀವಿ. ಈಗ ಸುಮಾರು 3 ಅವರ್ ಬೇಕಾಗ್ತದೆ, ಹೀಟ್ ಆಗುತ್ತೆ. 400 ಡಿಗ್ರಿ ಸೆಂಟಿಗ್ರೇಡಿಂದ ಜಾಸ್ತಿ ಬೇಕು ಹೀಟಾಗಿ ಅದು ಕೆಲಸ ಮಾಡಬೇಕಂದ್ರೆ. ಹಾಗಾಗಿ ಒಂದು 4-5 ಅವರ್ ಮುಂಚೆ ಹೇಳಬೇಕು. 3 ಗಂಟೆ ತನಕ ನಾವು ಇನ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. 3 ಗಂಟೆ ಮೇಲೆ ತಗೊಳ್ಳೋಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಯಾರಾದರೂ ತೀರೋದಂಥ ಸಂದರ್ಭದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಾವು ಸಾಯಂಕಾಲ 7 ಗಂಟೆ ಗಂಟ ಓಪನ್ ಇಟ್ಟಿರ್ತೀವಿ. ಅದರಿಂದ 3 ಗಂಟೆ ಒಳಗಡೆ ರಿಜಿಸ್ಟರ್ ಮಾಡೋದು. ಇವತ್ತೇನೋ ರಿಜಿಸ್ಟ್ರೇಷನ್ ಆಗಲಿ ಇಲ್ಲ, ಇವತ್ತು ಯಾವ ಆಗಿಲ್ಲ ಅಂತ ಇದ್ರದ್ದು. ಹಾಗಾಗಿ ನಾವು ಇದು ಸಾರ್ವಜನಿಕರು ಹತ್ಕೊಂಡು ಸುಮ್ಮನೆ ಆಮೇಲೆ 4 ಗಂಟೆಗೂ 5 ಗಂಟೆ ಗಂಟ ಕಾಯ್ಕೊಂಡಿದ್ದು ಈಗ ತಂದುಬಿಡ್ತೀವಿ ಅಂದರೆ ಇದು ಮಾಡೋಕ್ಕೆ ಕಷ್ಟ ಆಗ್ತದೆ ಟೆಕ್ನಿಕಲಿ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ನಮ್ಮ ಮೂಲಕ ಕೋರ್ತಾಯಿದ್ದೀವಿ. ಸಭೆ ನಿರ್ವಹಿಸ್ತದೆ. ಈಗ ನಾವು ಟೆಂಡರ್ ಕರೆದು ನಾವು ಪೇಮೆಂಟ್ ಮಾಡ್ತೀವಿ. ನಿರ್ವಹಣೆ ಎಲ್ಲ ನಗರಸಭೆ. ನ್ಯೂಸ್ 42 ಕನ್ನಡ.